ಹಾಯ್ ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಸ್ಪೆಷಲ್ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ? ತಂಬಿಟ್ಟು, ಟಮಟ ಅಥವಾ ಹುರಕ್ಕಿ ಟಮಟ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಫಸ್ಟು ಅಕ್ಕಿನ ಚೆನ್ನಾಗಿ ಹುರ್ಕೊಂಡಿರ್ತಾರೆ. ಹುರ್ಕೊಂಡು ಕಡಲೆ ಜೊತೆಗೆ ಮಿಲ್ಗೆ ಮಾಡಿ ಪುಡಿ ಮಾಡಿಸ್ಕೊಬರ್ತಾರೆ. ಆ ಪುಡಿ ಹೇಗಿರುತ್ತೆ ಅಂತ ಅಂದರೆ, ಫುಲ್ಲು ಸಣ್ಣಗೂ ಇರಲ್ಲ, ಫುಲ್ಲು ರವೆ ಥರನೂ ಇರಲ್ಲ. ಆ ಒಂದು ಒಂದು ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಆಗಿರುತ್ತೆ. ಆ ನಂತರ ಅದಕ್ಕೆ ಕಡಲೆ, ಕೊಬ್ಬರಿ, ಬಿಳಿ ಪುಟ್ಟೆಳ್ಳು, ಕಪ್ಪು ಪುಟ್ಟೆಳ್ಳು ಮತ್ತು ಕಡಲೆ ಬೀಜ, ಈ ರೀತಿ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ. ಅದಕ್ಕೂ ಮುಂಚೆ ಬೆಲ್ಲನ ಚೆನ್ನಾಗಿ ಪಾಕ ತೆಕ್ಕೊಂಡಿರಬೇಕು. ಆ ಪಾಕ ಹೇಗಿರಬೇಕು ಅಂದರೆ, ತುಂಬ ತಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಅದು ನಾವು ಮಿಕ್ಸ್ ಮಾಡೋ ಹೊತ್ತಿಗೆ ಬಿಸಿ ಸಹ ಇರಬೇಕು, ಗಟ್ಟಿನೂ ಇರಬೇಕು, ಬಿಸಿನೂ ಇರಬೇಕು. ನಾವು ಎಷ್ಟು ಉಂಡೆ ಮಾಡ್ತೀವಿ ಅಂದರೆ, ಟಮಟದ ಉಂಡೆಗಳನ್ನ ಏನು ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಒಂದು ಉಂಡೆಗೆ ಆಗೋಷ್ಟು ಅಷ್ಟೇ ನಾವು ಅದನ್ನು ಪಾನಕನ ಹಾಕೋಬೇಕು ಫಸ್ಟು. ಆ ನಂತರ ಅದನ್ನು ನಾವು ಕಟ್ಲಿಕ್ಕೆ ಶುರು ಮಾಡಬೇಕು. ಇದಕ್ಕೂ ಮುಂಚೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಏನು ಹಾಕಿರ್ತೀವಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಆ್ಯಕ್ಚುಲಿ ಮುಂಚೆ ನಮ್ಮಮ್ಮ ಮಾಡ್ತಾ ಇರಲಿಲ್ಲ. ನಮ್ಮೂರಲ್ಲಿ ಇನ್ನೊಬ್ರು ಅಜ್ಜಿ ಇದ್ದರು, ಅವ್ರ ಹತ್ರ ಮಾಡಿಸ್ತಾ ಇದ್ದಿದ್ದು. ಇವಾಗ ನಮ್ಮಮ್ಮನೇ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳ ನಂತರ ಈ ಒಂದು ಟೆಕ್ನಿಕ್ಗಳು ನಮಗೆ ನೋಡಲಿಕ್ಕೆ ಅಥವಾ ಮಾಡಲಿಕ್ಕೆ ಬರ್ದೇ ಹೋಗ್ಬೋದು ಅಥವಾ ಸಿಗದೇ ಹೋಗ್ಬೋದು. ಹಾಗಾಗಿ ಕೆಲವೊಂದನ್ನು ನಾವು ವಿಡಿಯೋ ಮಾಡಿರೋದು ಬೆಸ್ಟ್ ಅನಿಸುತ್ತೆ. ನಮ್ಮಮ್ಮನ ಕೈ ನೋಡಿ ಯಾವಾಗಲೂ ತುಂಬಿದೆ, ಬಳೆಗಳು ಎಲ್ಲ ಹಾಕಿ ಎಷ್ಟು ನೀಟಾಗಿದೆ ಅಲ್ಲ. ಈ ರೀತಿ ಫಸ್ಟ್ ಅವ್ರು ಏನು ಮಾಡ್ತಾರೆ, ಎಷ್ಟು ಉಂಡೆ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಪಾನಕ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಟ್ಟಿರ್ತಾರೆ. ಆನಂತರ ನಾವು ಯಾರಾದರೂ ಇರ್ತೀವಲ್ಲ ಬೇರೆಯವರು, ಅವ್ರ ಕೈಗೆ ಪಾಸ್ ಮಾಡ್ತಾರೆ. ನಾವು ಅದನ್ನು ಚೆನ್ನಾಗಿ ಈ ಥರ ಇದನ್ನು ಮೆದಿಯೋದು ಅಂತೀವಿ. ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಅದನ್ನು ಇನ್ನೂ ಕೂರೋ ಥರ, ಅಂದರೆ ಆ ಪಾನಕ ಏನಿತ್ತು ಬೆಲ್ಲದ್ದು ಅದು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಅಂಟೋ ಥರ ನೀಟಾಗಿ ರೌಂಡ್ ಮಾಡ್ತೀವಿ. ಎಷ್ಟು ಗಟ್ಟಿಯಾಗುತ್ತೆ ಅಂತಂದರೆ ಓಪನ್ ಮಾಡೋಕ್ಕೆ ಕಷ್ಟ. ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ನಬಹುದು. ಮುಂಚೆ ಏನು ಮಾಡ್ತಿದ್ರು ಅಂತ ಅಂದರೆ, ಇನ್ನೂ ಗಟ್ಟಿ ಮಾಡ್ತಿದ್ರು. ಯಾರ ಮನೆ ತಂಬಿಟ್ಟು ಫುಲ್ ಗಟ್ಟಿ ಇರುತ್ತೆ ಅದು ಚೆನ್ನಾಗಿದೆ ಅಂತ ಅರ್ಥ ಅಂತ ಇದ್ದಿದ್ದು. ಬಟ್ ಈಗ ನಮಗೆಲ್ಲ ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಸಾಫ್ಟ್ ಮಾಡ್ಕೊತೀವಿ. 2 ಥರ ತಂಬಿಟ್ಟುಗಳು ಬರುತ್ತೆ. ಇದು ಹುರಕ್ಕಿದ್ದು, ಕಡಲೆದು ಸಹ ಮಾಡ್ತಾರೆ. ಮತ್ತು ಇನ್ನೊಂದು ಅಕ್ಕಿನ ನೆನೆಸಿ ಮೆತ್ತಗೆ ಅದೊಂಥರ ಬೇರೆ ತಂಬಿಟ್ಟು ಮಾಡ್ತಾರೆ. ಅಂದರೆ ನಮಗೆ ನಾಗರ ಪಂಚಮಿಗಳಲ್ಲಿ ಎಲ್ಲ ಕಡೆಗೂ ಇದನ್ನು ಕಾಮನ್ನಾಗಿ ಮಾಡೇ ಮಾಡ್ತಾರೆ. ಅದು ಬೇರೆ, ಇದು ಬೇರೆ, ಮತ್ತು ಕಡಲೆದು ಬೇರೆ. ಆಯಿತಾ? 3ಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದಂತೂ ನಂಗೆ ತುಂಬ ಫೇವ್ರೆಟ್ಟು. ಫೈನಲಿ ಈ ಥರ ನಮಗೆ ಉಂಡೆಗಳು ರೆಡಿ ಆಗುತ್ತೆ. ಅಂದರೆ ಟಮಟ, ತಂಬಿಟ್ಟು, ನೀವೇನಂತ ಕರಿತೀರಾ ಆ ಉಂಡೆಗಳು ಇದು ರೆಡಿಯಾಗಿದೆ ತಿನ್ನಲಿಕ್ಕೆ. ಇಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಶೇರ್ ಮಾಡ್ತಾರೆ, ಹೀಗೀಗೆ ಎಲ್ಲರ ಮನೆಗೂ ಕೊಡ್ತಾರೆ ಇಷ್ಟಿಷ್ಟು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅಥವಾ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.